ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಪುಷ್ಪ ಕೂರ್ಗ್. ಇವತ್ತು ನಾನು ನಿಮಗೆ ಬಾಂಗುಡೆ ಮೀನು ಅಥವಾ ಬಾಂಗ್ಡಾ ಮೀನು ಫ್ರೈಯನ್ನು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ಇಲ್ಲಿ ನಾನು ಎರಡು ರೀತಿ ಫ್ರೈ ಮಾಡಿದ್ದೀನಿ. ಒಂದು ರವಾ ಫ್ರೈ, ಇನ್ನೊಂದು ವಿತೌಟ್ ರವಾ ಫ್ರೈಯನ್ನು ಮಾಡಿದ್ದೀನಿ. ಬನ್ನಿ, ಹೇಗೆಲ್ಲ ಮಾಡಿದೆ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಎರಡು ರೀತಿಯಲ್ಲಿ ಮೀನನ್ನು ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಬಂದು ಇದನ್ನು ನಾವು ಬಟರ್ಫ್ಲೈ ಕಟ್ ಅಂತ ಹೇಳಿ ಕರಿತೀವಿ. ನೋಡಿ, ಇದು ಮೀನು ಸ್ವಲ್ಪ ದೊಡ್ಡದಾಗಿದ್ದರಿಂದ ನಾನು ಈ ರೀತಿ ಕಟ್ ಮಾಡಿಸ್ಕೊಂಡಿದ್ದೀನಿ. ಇದನ್ನು ನಾವು ಬಟರ್ಫ್ಲೈ ಕಟ್ ಅಂತ ಹೇಳಿ ಕರಿತೀವಿ. ಮೀನು ಸ್ವಲ್ಪ ದೊಡ್ಡದಾಗಿದ್ದರಿಂದ ಏನಾಗುತ್ತೆ, ಮಸಾಲೆ ಚೆನ್ನಾಗಿ ಹಿಡಿಬೇಕು ಅಂತೇಳಿ ನಾನು ಆ ರೀತಿ ಕಟ್ ಮಾಡಿಸಿದ್ದೀನಿ. ಇನ್ನು ಇದು ಮಾಮೂಲಿ ಚಿಕ್ಕದಿದ್ದರಿಂದ ಈ ರೀತಿ ಸ್ಲೈಸನ್ನು ಮಾಡಿಸಿದ್ದೀನಿ ನಾನು. ನೋಡಿ, ಈ ರೀತಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಇವಾಗ ಎರಡು ರೀತಿಯಲ್ಲಿ ಮೀನನ್ನು ಕಟ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಬನ್ನಿ, ನಾನು ಮಸಾಲ ರೆಡಿ ಮಾಡ್ತಾ ಹೋಗೋಣ. ಇಲ್ಲಿ ಒಂದು ಬೌಲ್ಗೆ ನಾನು 3 ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ. 1 ಸ್ಪೂನಷ್ಟು ಧನಿಯಾ ಪೌಡರ್ ತುಂಬ ಜಾಸ್ತಿ ಹಾಕಬೇಡಿ. ಅರ್ಧ ಟೀ ಸ್ಪೂನಷ್ಟು ನಾನು ಜೀರಿಗೆ ಪುಡಿಯನ್ನು ಹಾಕಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಇದಕ್ಕೆ ಹುಳಿಗೆ ವಿನೆಗರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ದರೆ ಹುಣಸೆ ಹುಳಿ ಅಥವಾ ಲೆಮನ್ ಅಥವಾ ಬೇರೆ ಯಾವುದಾದ್ರೂ ನಿಮಗೆ ಹುಳಿ ಅಗತ್ಯ ಏನಾದರೂ ನಿಮಗೆ ಸಿಗ್ತಾ ಇದೆ ಅಂತ ಹೇಳಿದರೆ ನೀವು ಅದನ್ನು ಆ್ಯಡ್ ಮಾಡ್ಕೋಬೋದು. ಇವಾಗ ನಾನು 2 ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಆ್ಯಡ್ ಮಾಡಿದ್ದೀನಿ. ಕಾರ್ನ್ಫ್ಲೋರ್ ಇಲ್ಲ ಅಂತ ಹೇಳಿದರೆ ನೀವು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೋಬೋದು. ಚಿಟಿಕೆ ಅರಿಶಿನ ಪುಡವನ್ನು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ 2 ಟೇಬಲ್ ಸ್ಪೂನಷ್ಟು ನಾನು ಆಯಿಲನ್ನು ಹಾಕ್ತಾ ಇದ್ದೀನಿ. ಅದಕ್ಕೆ ಮಿಕ್ಸ್ ಇದೇನು ಫ್ರೆಂಡ್ಸ್, ಇದು ತುಂಬ ಗಟ್ಟಿನೂ ಇರಬಾರ್ದು, ಹಾಗಂತ ತುಂಬ ತೆಳುನೂ ಇರಬಾರ್ದು. ಒಂದು ಮೀಡಿಯಮ್ ರೇಂಜಲ್ಲಿ ನೀವು ಇದನ್ನು ರೆಡಿ ಮಾಡ್ಕೊಳ್ಳಿದ್ದು. ತುಂಬ ಗಟ್ಟಿ ಇದ್ದಲ್ಲೂ ಅದನ್ನು ಮಸಾಲೆ ಅದರ ಒಳಗಡೆ ತುಂಬಕ್ಕೂ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಅದನ್ನು ನೀವು ಮಸಾಲೆಯನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ನೋಡಿ, ಇದು ನಾನು ಬಟರ್ಫ್ಲೈ ಕಟ್ಗೆ ಮಸಾಲೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಕೈಯಲ್ಲೇ ನೀಟಾಗಿ ಇದನ್ನು ಅಪ್ಲೈ ಮಾಡ್ಕೊಂಡು ಹೋಗಿ. ಎರಡೂ ಕಡೆ ನೀವು ಇದನ್ನು ಚೆನ್ನಾಗಿ ಅದು ಮಸಾಲೆಯನ್ನು ಹಚ್ಚಿ ಅದ್ರ ಮೈ ಮೇಲೆಲ್ಲ ಪೂರ್ತಿ ನೋಡಿ, ಇದು ನೀಟಾಗಿ ಈ ರೀತಿ ನೀವು ಅಪ್ಲೈ ಮಾಡ್ತಾ ಹೋಗಬೇಕು. ನಾನು ಹೇಳ್ದಂಗೆ ಮಸಾಲೆ ತುಂಬ ತೆಳುನೂ ಇರಬಾರ್ದು, ಹಾಗಂತ ತುಂಬ ಗಟ್ಟಿನೂ ಇರಬಾರ್ದು. ನೋಡಿ, ಮಸಾಲೆ ಅದು ಎರಡು ಕಡೆನೂ ನಾನು ಹಾಕಿದ್ದೀನಿ. ಇವಾಗ ಸ್ಲೈಸನ್ನು ತೊಗೊಳ್ತಾ ಇದ್ದೀನಿ. ನೋಡಿ, ಸ್ಲೈಸ್ ಕಟ್ ಮಾಡಿದ್ನಲ್ಲ ಆ ರೀತಿ. ಮೀನನ್ನು ನೀವು ಯಾವತ್ತೂ ಬೆಂಡ್ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್. ಏಕೆ ಅಂತ ಹೇಳಿದರೆ ನಿಮಗೆ ಅದನ್ನು ಮಸಾಲೆಯನ್ನು ಹಚ್ಚೋಕೆ ನಿಮಗೆ ಈಸಿ ಆಗುತ್ತೆ. ಅದನ್ನು ಪುನಃ ಓಪನ್ ಮಾಡಿ ಅದ್ರ ಒಳಗಡೆ ನೀವು ಸ್ಟಫ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಸ್ವಲ್ಪ ಬೆಂಡಾಗಿ ಹಿಡಿದಾಗ ಮೀನಿನ ಒಳಗಡೆ ಚೆನ್ನಾಗಿ ಮಸಾಲೆ ಕೂಡ ಅದ್ರ ಒಳಗಡೆ ಹೋಗಿ ತುಂಬಿಕೊಳ್ಳುತ್ತೆ. ನೋಡಿ, ಎಲ್ಲ ಮೀನಿಗೂ ನಾನು ಮಸಾಲೆಯನ್ನು ಹಾಕಿದ್ದಾಗಿದೆ. ಇವಾಗ ಇದು ಮೀನು ಚೆನ್ನಾಗಿ ಮಸಾಲೆ ಹಿಡಿಬೇಕಲ್ವ, ಹಾಗಾಗಿ 1 ರಿಂದ 2 ಗಂಟೆ ನೀವು ಅದನ್ನು ನೆನೆಯೋಕೆ ಬಿಡಬೇಕು. ಇದನ್ನು ನಾನು ಇವಾಗ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ನೋಡಿ, 1 ಅವರ್ ನಾನು ಬಿಟ್ಟು ಇದನ್ನು ನಾನು ತೆಗಿತಾ ಇದ್ದೀನಿ. ನೋಡಿ, ಮಸಾಲೆ ಚೆನ್ನಾಗಿ ಹೊಂದ್ಕೊಂಡಿದೆ, ಅದಕ್ಕೆ ಕಾಣಿಸ್ತಾ ಇದೆ ನೋಡಿ ನಿಮಗೆ. ಸೊ ಈ ರೀತಿ ನೀವು ಕಟ್ ಮಾಡಿ ಮಸಾಲೆನ ಈ ರೀತಿ ನೀಟಾಗಿ ತುಂಬೋದ್ರಿಂದ ನೀವು ಅದು ಚೆನ್ನಾಗಿ ಮಸಾಲೆ ಅನ್ನೋದು ಚೆನ್ನಾಗಿ ನೆಂದಿರುತ್ತೆ. ಮಸಾಲೆಯಲ್ಲಿ ತುಂಬ ಚೆನ್ನಾಗಿ ನೆಂದಿರುತ್ತೆ. ನೋಡಿ, ನಾನು ಒಲೆ ಮೇಲೆ ತವಾ ಇಟ್ಟಿದ್ದೀನಿ. ಎಣ್ಣೆ ಕೂಡ ಕಾದಿದೆ. ನೀವು ಮೀನು ಮುಳುಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ. ನೋಡಿ, ನಾನು ಇವಾಗ ಇದಕ್ಕೆ ಬಟರ್ಫ್ಲೈ ಕಟ್ಟನ್ನು ಹಾಕ್ತಾ ಇದ್ದೀನಿ. ಮಸಾಲೆನೂ ಕೂಡ ಚೆನ್ನಾಗಿ ನೋಡಿ ಸ್ಪೇಸಸ್ ಇಲ್ಲ, ನೀಟಾಗಿ ಅದನ್ನು ರಬ್ ಮಾಡಿದ್ದೀನಿ ಅದರ ಮೇಲೆಲ್ಲ. ನೋಡಿ, ಇವಾಗ ಇನ್ನೊಂದು ಮೀನನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಅದಕ್ಕೆ. ಫ್ರೆಂಡ್ಸ್, ಇದುವರೆಗೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನನಗೆ ಮೋಟಿವೇಶನ್ ಆಗುತ್ತೆ. ಇನ್ನು ಮುಂದೆ ನಾನು ಹೆಚ್ಚೆಚ್ಚು ವಿಡಿಯೋಗಳನ್ನ ಮಾಡಲಿಕ್ಕೆ ಸಹಾಯ ಆಗುತ್ತೆ. ನೋಡಿ, ಮೀನು 5 to 10 ಅಥವಾ 12 ಮಿನಿಟ್ಸ್ಗೆಲ್ಲ ನಿಮಗೆ ಮೀನು ಎರಡೂ ಕಡೆನೂ ಚೆನ್ನಾಗಿ ಅದು ಫ್ರೈ ಆಗುತ್ತೆ. ಸೊ ಒಂದು ಕಡೆಗೆ ನೀವು 5 to 6 ಮಿನಿಟ್ಸ್ ಬಿಡಿ. ಆದಷ್ಟು ನೀವು ಇದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ತುಂಬ ಹೈ ಫ್ಲೇಮ್ ಇದ್ದಾಗ ಏನಾಗುತ್ತೆ ಅಂತ ಹೇಳಿದರೆ ಮೇಲಿರುವಂತಹ ಲೇಯರ್ ಅಷ್ಟೇ ಅದು ಚೆನ್ನಾಗಿ ಫ್ರೈ ಆಗಿ ಹೋಗ್ಬಿಡುತ್ತೆ, ಸೀದೋಗ್ಬಿಡುತ್ತೆ ಮೀನು. ಒಳಗಡೆ ಚೆನ್ನಾಗಿ ಅದು ಫ್ರೈ ಆಗಿರಲ್ಲ. ಹಾಗಾಗಿ ನೀವು ಅದು ಚೆನ್ನಾಗಿ ಅದು ಬಾಯ್ಲ್ ಆಗಬೇಕು ಅಂತ ಹೇಳಿದರೆ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ನೀವು ಅದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ, ಎರಡೂ ಕಡೆಯೂ ನಾನೀಗ ಅದನ್ನು ತಿರುವು ಹಾಕಿದ್ದೀನಿ. ಕಾಣಿಸ್ತಾ ಇದೆ ನೋಡಿ ನಿಮಗೆ, ಅದು ಎಷ್ಟು ಚೆನ್ನಾಗಿ ಅದು ಮಸಾಲೆ ಎಲ್ಲ ಹೊಂದ್ಕೊಂಡಿದೆ. ಮೇಲಿದೆ ಕೂಡ ಯಾವುದೇ ರೀತಿ ಅದು ಸಿಪ್ಪೆ ಕೂಡ ಅದು ಕಿತ್ತಿಲ್ಲ. ಚೆನ್ನಾಗಿ ಮಸಾಲೆ ಎಲ್ಲ ಅದರಲ್ಲೇ ಇದೆ. ಅದು ತವಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಅದು ಅಂಟ್ಕೊಂಡಿಲ್ಲ. ಇನ್ನೇನು 2-3 ಮಿನಿಟಲ್ಲಿ ಮೀನು ಬೇಯುತ್ತೆ ಅನ್ನುವಾಗ ನೀವೇನು ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಇದರಿಂದ ಟೇಸ್ಟ್ ಕೂಡ ಬದಲಾಗುತ್ತೆ, ಪ್ಲಸ್ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಲಾಸ್ಟ್ 1-2-3 ಮಿನಿಟಲ್ಲಿ ನೀವು ಇವಾಗ
ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡಿ ನಮ್ಮ ಫಿಶ್ ಇವಾಗ ಅದು ರೆಡಿ ಇದೆ. ಚೆನ್ನಾಗಿ ಅದು ಬೆಂದಿದೆ ಕೂಡ. ನೋಡಿ ನೀಟಾಗಿ ಅದು ಫ್ರೈ ಆಗ್ತಾ ಇದೆ. ಫ್ರೆಂಡ್ಸ್, ಇನ್ನೊಂದು ಟಿಪ್ ಹೇಳ್ತೀನಿ ಕೇಳಿ. ಏನಂತ ಹೇಳಿದರೆ, ಮೀನನ್ನು ನಾವು ಫ್ರೈ ಮಾಡುವಾಗ ಏನಾಗುತ್ತೆ, ಆಯಿಲ್ ಎಲ್ಲ ತುಂಬ ಸ್ಪ್ರೆಡ್ ಆಗುತ್ತೆ ಹೊರಗಡೆ. ಅವಾಗ ಏನು ಮಾಡಬೇಕು, ಆದಷ್ಟು ನೀವು ಅದನ್ನು ಲಿಡ್ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ಆಯಿಲ್ ಯಾವುದೇ ಕೂಡ ಹೊರಗಡೆ ಅದು ಸ್ಪ್ರೆಡ್ ಆಗಲ್ಲ. ಯಾವುದೇ ರೀತಿಯಲ್ಲೂ ಕೂಡ ಆಯಿಲ್ ಅದು ಹೊರಗಡೆ ಸ್ಪ್ರೆಡ್ ಆಗಲ್ಲ. ಅದು ಒಳಗಡೆ ಚಿಟಪಟ ಅಂತ ಸಿಡಿಯುವಾಗ ಅದು ಒಳಗಡೆನೇ ಇರುತ್ತೆ. ಸೊ ಈ ರೀತಿ ನೀವು ಲಿಡ್ಡನ್ನು ಕ್ಲೋಸ್ ಮಾಡೋದ್ರಿಂದ ನಿಮಗೆ ಆಯಿಲ್ ಆಚೆ ಸ್ಪ್ರೆಡ್ ಆಗಲ್ಲ. ನೋಡಿ ಇವಾಗ ನಾನು 2 ಮೀನನ್ನು ಬೇಯಿಸ್ಕೊಂಡಿದ್ದೀನಿ. ಈಗ ಇನ್ನೊಂದು ಮೀನು ಇದೆಯಲ್ವಾ, ಇದೇ ಮೀನಲ್ಲಿ ನಾನು ರವಾ ಫ್ರೈ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಹೇಗೆ ಅಂತ ಹೇಳಿದರೆ, ನೋಡಿ ಇಲ್ಲಿ ಉಪ್ಪಿಟ್ಟು ರವೆ, ಚಿರೋಟಿ ರವೆ ಅಂತ ಕೂಡ ಕರೀತಾರೆ. ಈ ರವೆಗೆ ನಾನು ಸ್ವಲ್ಪ ಉಪ್ಪು ಮತ್ತು ಖಾರವನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಡ ಅಂತ ಬೇಕಿದ್ರೆ ಇದನ್ನ ಸ್ಕಿಪ್ ಮಾಡ್ಕೋಬೋದು. ನಮ್ಮ ರವೆ ರೆಡಿ ಇದೆ. ನೀವು ಇದು ಹಸಿ ವಾಸನೆ ಹೋಗಬೇಕು ಅಂತ ಹುರ್ಕೊಂಡು ಮಾಡಿದರೂ ಪರವಾಗಿಲ್ಲ. ಇಲ್ಲಾಂದರೆ ಅದೇ ರೀತಿ ಮಾಡ್ಕೊಳ್ತೀನಿ, ಎಣ್ಣೆಲಿ ಹೇಗೂ ಫ್ರೈ ಆಗುತ್ತೆ ಅಂದ್ರೂ ಓಕೆ, ಪರವಾಗಿಲ್ಲ. ನೋಡಿ ಈ ರೀತಿ ಮೀನನ್ನ ಹಿಡಿದು ನೀವು ಅದ್ರ ಮೇಲೇ ಈ ರೀತಿ ರಬ್ ಮಾಡಬೇಕು. ನೋಡಿ ಈ ರೀತಿ ನೀವು ಅದು ಕೈಯಲ್ಲಿ ಹಾಕೋದು ಬೇಡ, ಯಾಕೆಂದರೆ ತುಂಬ ರವೆ ಅದ್ರ ಮೇಲೆ ಬಿದ್ದಾಗ ಚೆನ್ನಾಗಿರಲ್ಲ. ಜಸ್ಟ್ ಸ್ವಲ್ಪ ಅದ್ರ ಮೇಲೆ ಅದು ಅಂಟ್ಕೋಬೇಕು. ಹಾಗಾಗಿ ಸ್ವಲ್ಪ ಅದ್ರ ಮೇಲೆ, ರವೆ ಮೇಲೆ ಸ್ವಲ್ಪ ಅದನ್ನು ಈ ರೀತಿ ಮಾಡ್ಕೊಳ್ಳಿ. ಹೀಗೆ ಎಲ್ಲ ಕಡೆನೂ ಈ ರೀತಿ ಮಾಡೋದ್ರಿಂದ ರವೆ ಎಷ್ಟು ಬೇಕಷ್ಟೇ ಅದಕ್ಕೆ ಅಂಟ್ಕೊಳ್ಳುತ್ತೆ. ನಾವು ಕೈಯಲ್ಲಿ ಹಾಕಿದಾಗ ಏನಾಗುತ್ತೆ, ತೀರಾ ಮಂದ ಆಗಿಬಿಡುತ್ತೆ. ತುಂಬ ಅದು ರವೆ ಅದ್ರ ಮೇಲಿದ್ದಾಗಲೂ ಚೆನ್ನಾಗಿರಲ್ಲ, ಸ್ವಲ್ಪ ಮೈಲ್ಡ್ ಆಗಿರಲಿ. ಹಾಗಾಗಿ ನೋಡಿ ಇವಾಗ ಅದು ರವೆಗೆ ಅದು ಪೂರ್ತಿ ಅದಕ್ಕೆ ಅಂಟ್ಕೊಂಡಿದೆ. ಇವಾಗ ಅದೇ ಎಣ್ಣೆಗೆ ನಾನು ಇದನ್ನು ಹಾಕ್ತಾಯಿದ್ದೀನಿ. ನೋಡಿ ಆದಷ್ಟು ಲೋ ಫ್ಲೇಮಲ್ಲಿ ಬೇಯಿಸಿ, ಜೊತೆಗೆ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ. ನಿಮಗೆ ಇದು ಆಯಿಲ್ ಯಾವುದೇ ರೀತಿ ಹೊರಗಡೆ ಸ್ಪ್ರೆಡ್ ಆಗಲ್ಲ. ನೋಡಿ ಇದು ಚೆನ್ನಾಗಿ ಇವಾಗ ಅದು ಬೆಂದಿದೆ. ಈಗ ಅದನ್ನು ತಿರುಗಿ ಹಾಕ್ಕೊಳ್ಳೋಣ. ಇದು ನೀಟಾಗಿದು ಫ್ರೈ ಆಗಿದೆ ಒಂದು ಸೈಡ್. ಇವಾಗ ನೀವು ಅದಕ್ಕೆ ಉಪ್ಪು ಖಾರ ಬೇಕಿದ್ರೆ ಹಾಕೋಬೋದು, ಇಲ್ಲ ಅಂತ ಹೇಳಿದರೆ ಸ್ಕಿಪ್ ಮಾಡ್ಬೋದು. ನೋಡಿ ನಾನು ಬೇಯಿಸಿಟ್ಕೊಂಡಿದ್ದೀನಿ. ನೋಡಿ ಇದು ಮಾಮೂಲಿ ವಿತೌಟ್ ರವಾದು ಫ್ರೈ ಇದು ರೆಡಿ ಇದೆ. ನೋಡಿ ಇವಾಗ ನೋಡಿ ಕರಿಬೇವಿನ ಸೊಪ್ಪು ಕೂಡ ಮೇಲೆ ಇದೆ. ಅದು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದು ಜೊತೆಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೋಡಿ ಇದು ನಮ್ಮ ವಿತ್ ರವೆಯನ್ನು ಹಾಕಿ ಫ್ರೈ ಮಾಡಿದ ಮೀನಿದು ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಇದನ್ನು. ನೋಡಿ 2 ರೀತಿಯಲ್ಲೂ ನಾನು ಮೀನನ್ನು ಫ್ರೈ ಮಾಡಿದ್ದೀನಿ. ಅದು ಚೆನ್ನಾಗಿ ಬೆಂದಿದೆ ಕೂಡ. ನೋಡಿ ಅಲ್ಲಿ ಆದಷ್ಟು ನೀವು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿ. ನೋಡಿ ಚೆನ್ನಾಗಿ ಅದು ಒಳಗಡೆ ಬಾಯ್ಲ್ ಆಗಿದೆ. ಫ್ರೆಂಡ್ಸ್, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ರೆಸಿಪಿ ಅಂತೇಳಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.